ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಇವತ್ತು ಬೊರಾನ್ನ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಬೊರಾನ್ ಎನ್ನುವಂಥದ್ದು ಒಂದು ಸೂಕ್ಷ್ಮ ಪೋಷಕಾಂಶವಾಗಿರುತ್ತೆ. ನೀವು ಜಿಂಕನ್ನು ನೋಡ್ತಾ ಇರ್ಬೋದು, ಮತ್ತು ಮೆಗ್ನೀಷಿಯಮ್ ನೋಡ್ಬೋದು, ಕ್ಯಾಲ್ಸಿಯಂ ನೋಡ್ಬೋದು. ಅದೇ ರೀತಿಯಾಗಿ ಬೊರಾನ್ ಎನ್ನುವಂಥದ್ದು ಕೂಡ ಒಂದು ಸೂಕ್ಷ್ಮ ಪೋಷಕಾಂಶ ಆಗಿರುತ್ತೆ. ಇದನ್ನು ನಾವು ಬಿ ಎನ್ನುವಂಥ ಒಂದು ಚಿಹ್ನೆಯಿಂದ ನಾವು ತೋರಿಸ್ತೇವೆ. ಬೊರಾನ್ ಎನ್ನುವಂಥದ್ದು ತುಂಬಾ ಪ್ರಮುಖವಾದ ಒಂದು ಸೂಕ್ಷ್ಮ ಪೋಷಕಾಂಶ. ಇದನ್ನು ಉಪಯೋಗಿಸೋದ್ರಿಂದ ಎಲ್ಲ ಸಸ್ಯಗಳಲ್ಲಿ ಬೆಳವಣಿಗೆ ಅನ್ನುವಂಥದ್ದು ತುಂಬಾ ಆರೋಗ್ಯಕರವಾದ ರೀತಿಯಲ್ಲಿ ಆಗುತ್ತೆ. ಮತ್ತು ಸಸ್ಯಗಳಲ್ಲಿರುವಂತಹ ಗೋಡೆಗಳ ರಚನೆಯನ್ನು ಮಾಡೋದಕ್ಕೆ ಮತ್ತು ಸಂತಾನೋತ್ಪತ್ತಿಯನ್ನು ಮಾಡೋದಕ್ಕೆ ಇದು ತುಂಬಾ ಬೋರಾನ್ ಎನ್ನುವಂಥದ್ದು ಒಂದು ಉಪಯೋಗ ಆಗುವಂಥದ್ದು. ಬೊರಾನ್ನ ಕೊರತೆಯಿಂದಾಗಿ ಹಲವಾರು ರೀತಿಯ ಬೊರಾನ್ ಡಿಫಿಷಿಯನ್ಸಿಯನ್ನು ನೀವು ಎಲೆಗಳಲ್ಲಿ ಕಾಣಬಹುದಾಗುತ್ತೆ. ಮತ್ತು ಈ ಬೊರಾನ್ ಬಳಸೋದ್ರಿಂದ ಪ್ರಮುಖವಾಗಿ ಏನು ಕಾರ್ಯಗಳನ್ನು ಈ ಬೊರಾನ್ ಎನ್ನುವಂಥದ್ದು ಮಾಡುತ್ತೆ ಅಂತ ಹೇಳೋದಾದರೆ, ಇದು ಯಾವುದೇ ಬೆಳೆಯಲ್ಲಿರುವಂತಹ ಜೀವಕೋಶಗಳ ರಚನೆಯನ್ನು ಮಾಡುತ್ತೆ ಮತ್ತು ಜೈವಿಕ ಪೊರೆಗಳನ್ನು ಕ್ರಿಯಾತ್ಮಕವಾಗಿ ಮತ್ತು ಸಮಗ್ರವಾಗಿ ನಿರ್ವಹಣೆ ಮಾಡುತ್ತೆ. ಯಾವುದಾದರೂ ಬೆಳೆ ಆಗಿರ್ತಕ್ಕಂಥ ಬೆಳೆಯುತ್ತಿರುವ ಭಾಗಗಳೇನಿರುತ್ತೆ ಆ ಭಾಗಗಳಿಗೆ ಸಕ್ಕರೆಯನ್ನು ಒದಗಿಸುವಂತಹ ಕೆಲಸವನ್ನು ಈ ಬೊರಾನ್ ಮಾಡುತ್ತೆ. ಮತ್ತು ದ್ವಿದಳ ಧಾನ್ಯಗಳೇನಿರುತ್ತೆ ಅವುಗಳಿಗೆ ಸಾರಜನಕವನ್ನು, ನೈಟ್ರೋಜನ್ನ ಕರೆಕ್ಟಾಗಿ ದೊರಕಿಸಿಕೊಡುವಂತಹ ಕೆಲಸವನ್ನು ಮಾಡುತ್ತೆ. ಅದೇ ರೀತಿಯಾಗಿ ಬೇರುಗಳನ್ನು ಬೆಳವಣಿಗೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಈ ಬೊರಾನ್ ಮಾಡುವಂಥದ್ದು. ಮತ್ತು ಇನ್ನು ಹೂಗಳನ್ನು ಸಂಖ್ಯೆ ಏನಿರುತ್ತೆ ಆ ಹೂಗಳ ಸಂಖ್ಯೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ಪರಾಗಸ್ಪರ್ಶ ಅಂತ ಏನು ಹೇಳ್ತೀವಿ, ಪಾಲಿನೇಷನ್ ಆಗುವಂತಹ ಕೆಲಸಕ್ಕೆ ಈ ಬೊರಾನ್ ಎನ್ನುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ. ಬೊರಾನ್ ಬಳಸೋದ್ರಿಂದ ಇಷ್ಟೆಲ್ಲ ಉಪಯೋಗ ಆಗುತ್ತೆ. ಮತ್ತು ಬೊರಾನ್ ಕೊರತೆಯಿಂದ ಏನೇನು ಲಕ್ಷಣ ಕಂಡುಬರುತ್ತೆ ಅಂತ ಹೇಳಿದ್ರೆ, ಬೆಳವಣಿಗೆಯಲ್ಲಿ ಕಡಿಮೆ ಆಗುವಂಥದ್ದು. ಯಾವುದೇ ಬೆಳೆ ಆಗಿರಬಹುದು, ಬೆಳೆಯಲ್ಲಿ ಬೆಳವಣಿಗೆ ಏನಿರುತ್ತೆ ಅದು ಕಡಿಮೆ ಆಗುವಂಥದ್ದು. ಮತ್ತು ಬೇರಿನ ಬೆಳವಣಿಗೆ ಕೂಡ ಕಡಿಮೆ ಆಗುವಂಥದ್ದು, ಚಿಗುರು ಕಡಿಮೆ ಆಗುವಂಥದ್ದು, ಮತ್ತು ಹೂವು ಮತ್ತು ಬೀಜಗಳು ಕಡಿಮೆ ಸಂಖ್ಯೆಯಲ್ಲಿ ಬರುವಂಥದ್ದು. ಮತ್ತು ಪಾಲಿನೇಷನ್ ಏನಿದೆ, ಪರಾಗಸ್ಪರ್ಶ ಅನ್ನುವಂಥದ್ದು ಕರೆಕ್ಟಾಗಿ ಆಗದೇ ಇರೋವಂಥದ್ದು. ಯಾವಾಗ ನಾವು ಪಾಲಿನೇಷನ್ ಅನ್ನುವಂಥದ್ದು ಕರೆಕ್ಟಾದ ರೀತಿಯಲ್ಲಿ ಆಗೋದಿಲ್ವೋ ಹೂಗಳ ಸಂಖ್ಯೆ ಅನ್ನುವಂಥದ್ದು ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಬೀಜಗಳ ಸೀಡ್ ಸೆಟ್ಟಿಂಗ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಹೂವಿನ ಗರ್ಭಪಾತ ಅಂದರೆ ನೀವು ಫ್ಲವರ್ ಡ್ರಾಪಿಂಗ್ ಅಂತ ನೋಡ್ತಾ ಇರ್ತೀರ. ಸುಮಾರು ಹಲವಾರು ಬೀನ್ಸ್ ಆಗಿರ್ಬೋದು, ಇನ್ನು ದ್ರಾಕ್ಷಿ ಆಗಿರ್ಬೋದು, ಫ್ಲವರ್ ಡ್ರಾಪ್ ಆಗ್ತಾ ಇರುತ್ತೆ. ಅವುಗಳಿಗೂ ಕೂಡ ಈ ಬೊರಾನ್ ಎನ್ನುವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ. ಯಾವಾಗ ನಾವು ಬೊರಾನ್ ಡಿಫಿಷಿಯನ್ಸಿ ಕಂಡುಬರುತ್ತೋ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ಎಲ್ಲ ಸಸ್ಯಗಳಲ್ಲೂ ನಾವು ನೋಡಬಹುದಾಗಿದೆ. ಅದಕ್ಕೆ ನಾವು ಸರಿಯಾದ ಪ್ರಮಾಣದಲ್ಲಿ ಬೊರಾನನ್ನು ಒದಗಿಸೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾವು ಸಸ್ಯಗಳನ್ನು ಆರೋಗ್ಯಕರವಾಗಿ ಬೆಳೆಸ್ಬೋದು ಸ್ನೇಹಿತರೆ.